ಸೊ ಇದು ನಮ್ಮದು ವೆಹಿಕಲ್ದು ಇಂಟರ್ನಲ್ ಚಾಸಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಯೂಶಲಾಗಿ ಹೈಬ್ರಿಡ್ ಬೋಲ್ಟೆಡ್ ಫ್ರೇಮ್ ಅಂತ ಹೇಳ್ತೀವಿ, ಪ್ರೆಸಿಷನ್ ಮಷಿನ್ ಹೈಬ್ರಿಡ್ ಬೋಲ್ಟೆಡ್ ಫ್ರೇಮ್ ಅಂತ. ಸೊ ಇದರಲ್ಲಿ ನಿಮಗೆ 2 ಮೆಟೀರಿಯಲಲ್ಲಿ ಮಾಡಿರ್ತಾರೆ. ಸೊ ಸಿಲ್ವರ್ ಕಲರ್ ಏನೇನೆಲ್ಲ ಕಾಣ್ತದೆ ಅದಷ್ಟು ನಿಮಗೆ ಅಲ್ಯೂಮಿನಿಯಮಲ್ಲಿ ಮಾಡಿರ್ತಾರೆ. ಸೊ ಫ್ರಂಟ್ ಬಂದು ಹೆಡ್ ಸ್ಟಾಕ್ ಅಸೆಂಬ್ಲಿ ಅಂತ ಹೇಳ್ತೀವಿ, ಈ ಪಾರ್ಟ್ ಇದೆಲ್ಲ ಇದನ್ನ ನಿಮಗೆ ಸ್ಟೀಲಲ್ಲಿ ಮಾಡಿ. ಈಗ ಏನು ನಾವು ಗಾಡಿ ನೋಡಿದ್ವಿ ಅದ್ರದ್ದು ಪೂರ್ತಿ ಇಂಟರ್ನಲ್ ಪಾರ್ಟ್ ಹಿಂಗಿದೆ, ಇದ್ರ ಮೇಲೆ ಮತ್ತೆ ಅವರು ಕವರ್ ಮಾಡಿರೋದಷ್ಟೇ. ಹೌದು. ಓಕೆ ಓಕೆ. ಸೊ ಆ್ಯಕ್ಚುಯಲ್ ಪ್ರಿನ್ಸಿಪಲ್ ಪಾರ್ಟ್ಸ್ ಅಂತ ನೋಡಿದ್ರೆ ನಿಮಗೆ ಬ್ಯಾಟರಿ ಮತ್ತು ಮೋಟರ್. ಸೊ ಎಲ್ಲನೂ ನಿಮಗೆ ಮೇಡ್ ಇನ್ ಇಂಡಿಯಾನೇ. ಸೊ ಇದರಲ್ಲಿ ನಿಮಗೆ ಆ್ಯಕ್ಚುಯಲ್ ಬ್ಯಾಟ್ರಿ ಕೆಪಾಸಿಟಿ ಬಂದು 3.7 kW ಬ್ಯಾಟ್ರಿ ಇರುತ್ತೆ. ಸೊ 3 years ಅನ್ಕಂಡೀಷನಲ್ ಕಿಲೋಮೀಟರ್ಸ್ ವಾರಂಟಿ, ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಅಂತಲೂ ಹೇಳ್ಬೋದು. 3 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಸೊ ವೆರಾಸ್ ನಿಮಗೆ ಮೋಟರ್ಗೆ 3 years ಆರ್ 30,000 kilometers, ವಿಚ್ ಎವರ್ ಕಮ್ಸ್ ಫಸ್ಟ್. ಸೊ ಒಂದು 3 ವರ್ಷ ಕಂಪ್ಲೀಟ್ ಆದರೂ ವಾರಂಟಿ ಮುಗ್ದೋಗಿರುತ್ತೆ, ಇಲ್ಲ 30,000 kilometers ಮುಗಿದ್ರೂ ವಾರಂಟಿ ಮುಗ್ದೋಗಿರುತ್ತೆ. ಓಕೆ. ಬಟ್ ಎಷ್ಟು ತನಕ ನಾವು ಇದ್ರದ್ದು ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಮ್ಯಾಮ್ ಲೈಫ್ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಒಂದು ನಾರ್ಮಲ್ ಕ್ಯಾಲ್ಕುಲೇಷನ್, ಈಗ ಚಾರ್ಜಿಂಗ್ ಸೈಕಲ್ಸ್ ಅಂತ ನೀವು ಕೇಳಿರ್ಬೋದು. ಆ್ಯಕ್ಚುಲಾಗಿ ಬ್ಯಾಟ್ರಿದು ಚಾರ್ಜಿಂಗ್ ಸೈಕಲ್ಸ್ ಅಂತ ಹೇಳಿದ್ರೆ, ಈಗ 1 ಸೈಕಲ್ ಅಂದರೆ 0 ಇಂದ 100 ತನಕ ಕಂಪ್ಲೀಟ್ ಚಾರ್ಜ್ ಮಾಡಿ 100 ಇಂದ 0 ತನಕ ಕಂಪ್ಲೀಟ್ ಡಿಸ್ಚಾರ್ಜ್ ಮಾಡಿದ್ರೆ 1 ಸೈಕಲ್ ಅಂತ ಹೇಳ್ತೀವಿ. ಆ ರೀತಿ 2000 ಸೈಕಲ್ಸ್ ಬಂದು ನಮ್ಮದು ಬ್ಯಾಟ್ರಿದ ಲೈಫ್ ಆಗಿರುತ್ತೆ. ಸೊ ಇನ್ ಕಾಮನ್ ಕನ್ಸಿಡರಿಂಗ್ ಎ ಸೈಕಲ್ ಎ ಡೇ, ನೀವು 1 ಸೈಕಲ್ ಫುಲ್ ಚಾರ್ಜ್ ಮಾಡಿ ಫುಲ್ ಡಿಸ್ಚಾರ್ಜ್ ಮಾಡಿ 105 kilometersನು ಓಡಾಡಿದ್ರಿ ಅಂತ ಅಂದ್ಕೊಳ್ಳಿ. ಆ ರೀತಿ 2,000 ದಿನಗಳು ಮಾಡ್ಬೋದು, 2,000 ಸೈಕಲ್ಸ್ ಅಂತ ಹೇಳೋದು. ಸೊ ಎಷ್ಟಾಯಿತು ಆಲ್ಮೋಸ್ಟ್ 5.5 to 6 years ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ಇಲ್ಲ ನಿಮಗೆ ಈಗ 1 ಫುಲ್ ಸೈಕಲಲ್ಲಿ 105 kilometers ಓಡಾಡುತ್ತೆ, 100 ಅಂತಲೇ ತೊಗೊಳ್ಳಿ. ಸೊ 100 into 2000 ಸೈಕಲ್ಸ್ ಅಂತ ಹೇಳಿದ್ರೆ 2 lakh kilometers. ಸೊ ಐದರ್ ನೀವು 2 ಲಕ್ಷ ಕಿಲೋಮೀಟರ್ಸ್ ಆದ್ರೂ ಓಡಾಡಿಸ್ಬೋದು, ಇಲ್ಲಾಂದರೆ 2,000 ಸೈಕಲ್ಸ್ ಅಂದರೆ 2000 days ಆದ್ರೂ ಯೂಸ್ ಮಾಡ್ಬೋದು. ಮೋಟರು ಕೂಡ ಅದೇ ಥರನೇ ಇದಾಗುತ್ತಾ? ಮೋಟರ್ ನಿಮಗೆ ಹೇಗೆ ಅಂತ ಹೇಳಿದ್ರೆ, ಇದು ನಿಮ್ಮ ಪರ್ಫಾರ್ಮೆನ್ಸ್ ವೆಹಿಕಲ್ದು ಹೇಗೆ ಯೂಸ್ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ. ಯಾಕೆಂದರೆ ಇದು ನ್ಯೂಟನ್ ಮೀಟರ್ ಟಾರ್ಕಲ್ಲಿ ನಿಮಗೆ ಮೆಷರ್ ಇರೋದು 26 Newton meter ಇದೆ, 6.2 kW ಮೋಟರ್ ಇದು, PMS ಮೋಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಬ್ಯಾಟ್ರಿನ ಹೇಗೆ ಮೇಂಟೈನ್ ಮಾಡ್ತೀರಾ, ಬ್ಯಾಟ್ರಿಯಿಂದ ನಿಮಗೆ ಇನ್ಫಾರ್ಮೇಷನ್ ಮೋಟರ್ಗೆ ಹೇಗೆ ಹೋಗುತ್ತೆ, ಮೋಟರಿಂದ ರೆಸ್ಪಾನ್ಸ್ ಬ್ಯಾಟ್ರಿಗೆ ಹೇಗೆ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಅದಕ್ಕೇ ಇದಕ್ಕೆ ಕಿಲೋಮೀಟರ್ಸ್ ವೈಸು ಅಷ್ಟೇ, ಇಯರ್ ವೈಸು ಅಷ್ಟೇ ವಾರಂಟಿ ಕೊಡೋದು. ಸೊ ಇದೆಲ್ಲ ನಿಮ್ಮದು ಯೂಸೇಜ್ ಮೇಲೆ ಡಿಪೆಂಡ್. ಓಕೆ. ಸೊ ಹಾಗೆಯೇ ವೆಹಿಕಲಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ ಬೆಲ್ಟ್ ಡ್ರಿವನ್ ಅಂತ ಹೇಳ್ತೀವಿ. ಸೊ ಬೆಲ್ಟ್ ಡ್ರಿವನ್ ಅಂತ ಇದೆಲ್ಲ ಈಗ ನಾವೇನು ಟ್ಯೂಬ್ಲೆಸ್ ಯೂಸ್ ಮಾಡ್ತಿದ್ದೀವಿ, ಸೊ ಸೇಮ್ ಅದೇ ಥರನೇನಾ? ಹೌದು ಮೇಡಮ್. ಸೊ ಫ್ರಂಟ್ ಮತ್ತು ರೇರ್ ಎರಡಕ್ಕೂ ಡಿಸ್ಕ್ ಬ್ರೇಕ್ಸ್ ಇರುತ್ತೆ. ಸೊ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ, ಕಾಂಬಿ ಬ್ರೇಕ್ಸ್ ಅಂತ ಯೂಶ್ವಲ್ ಆಗಿ ಕೇಳಿರ್ಬೋದು. ಬರೀ ರೇರ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಸಾಕು, ರೇರ್ ಮತ್ತು ಫ್ರಂಟ್ ಎರಡೂ ಸಹ ಅಪ್ಲೈ ಆಗುತ್ತೆ. ಓಕೆ. ಸೊ ನಿಮ್ದು ಆ್ಯಕ್ಚುಲಾಗಿ ವೆಹಿಕಲ್ದು ಟ್ರಾನ್ಸ್ಮಿಷನ್ ಬಂದು ಬೆಲ್ಟ್ ಡ್ರಿವನ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಸೊ ನಿಮಗೆ 3 ರೀತಿ ಪುಲ್ಲೀಸ್ ಯೂಸ್ ಮಾಡಿದ್ದಾರೆ. ಒಂದು ಬಂದು ನಿಮಗೆ ಮೋಟರ್ ಪುಲ್ಲಿ, ಅದ್ರ ನೆಕ್ಸ್ಟ್ ಬರ್ತಿರೋದಲ್ಲಿ ಇಂಟರ್ಮೀಡಿಯೇಟ್ ಪುಲ್ಲಿ ಅಂತ ಹೇಳ್ತೀವಿ. ಇನ್ನೊಂದು ವೀಲ್ ಪುಲ್ಲಿ. 2 ಬೆಲ್ಟ್ಸ್ ಯೂಸ್ ಮಾಡಿರ್ತಾರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಬೆಲ್ಟ್ಸ್ ಅಂತ ಹೇಳಿ. ಸೊ ಇದು ನಿಮಗೆ ನಾರ್ಮಲ್ ಈಗ ಚೈನ್ ಡ್ರೈವ್ ವೆಹಿಕಲ್ಸ್ಗಳನ್ನ ನೋಡಿರ್ತಾರೆ, ಯೂಶಲಾಗಿ 2 wheeler ಬೈಕ್ಗಳೆಲ್ಲ ಇರುತ್ತೆ. ಸೊ ವೈಬ್ರೇಷನ್ಸ್ ಕೂಡ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಿಮಗೆ ನಿಮ್ಮ ನಾರ್ಮಲ್ ಜರ್ನಿ ಸ್ಮೂತ್ ಆಗಿರಲಿ ಅಂತ ಹೇಳಿ ಟ್ರಾನ್ಸ್ಮಿಷನ್ ಬೆಲ್ಟ್ ಡ್ರಿವನ್ ಕೊಟ್ಟಿದ್ದಾರೆ. ಸೊ ಬೆಲ್ಟು ಕೂಡ ಒಳ್ಳೆ ಮೆಟೀರಿಯಲಲ್ಲೇ ಮಾಡಿರ್ತಾರೆ. ನೀವು ಹಾರ್ಲೆ ಡೇವಿಡ್ಸನ್ ವೆಹಿಕಲ್ ಕೇಳಿರ್ಬೋದಲ್ಲ, ಸೊ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋ ಸೇಮ್ ಕಂಪ್ನಿನೇ ನಮಗೂ ಸಹ ಬೆಲ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದು. ಸೊ ಸೇಮ್ ಮೆಟೀರಿಯಲ್, ಬಟ್ ನಿಮಗೆ CC ವೈಸ್ ಕಂಪ್ಯಾಟಿಬಲ್ ಅಂತ ಹೇಳಿದ್ರೆ ಹೊರಗಡೆ ನಾರ್ಮಲ್ 125, 150 cc ವೆಹಿಕಲ್ಸ್ಗಳಿದೆ ನೋಡಿ. ಸೊ ಈಗ ಬೇರೆ ಸರ್ಟನ್ ಸ್ಕೂಟರ್ಸ್ಗಳೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಕಂಪ್ಯಾಟಬಲ್ ವಿತ್ ಹೈಯರ್ ಪರ್ಫಾರ್ಮೆನ್ಸ್ ಹೈ ಫೀಚರ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಓಕೆ. ಸೊ ಇದು ಕೂಡ ಇಬ್ಬರು ಆರಾಮಾಗಿ ರೈಡ್ ಮಾಡ್ಬೋದಾ? ಇಬ್ಬರೂ ಕೂರಿಸ್ಕೊಂಡು ಅಥವಾ ಸ್ವಲ್ಪ ಹೆವಿ ವೆಯ್ಟ್ ಇರೋವಂಥವ್ರನ್ನ ಹಿಂದೆಗಡೆ ಕೂರಿಸ್ಕೊಂಡು ಅವಾಗಲೂ ಕೂಡ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತಾ? ತುಂಬ ಚೆನ್ನಾಗಿ, ಬಿಕಾಸ್ ಕೆಲವು ಸಲ ಹೆವಿ ಆಗಿಬಿಟ್ರೆ ಹಿಂದೆ ಇದಾಗ್ಬಿಡುತ್ತೆ, ಆ ಥರ ಏನು ಪ್ರಾಬ್ಲಮ್ ಇಲ್ವಾ ಇದರಲ್ಲಿ? ಎಸ್ ಮ್ಯಾಮ್. ಸೊ ಯು ಡೌಟ್ ಈಸ್ ಗುಡ್. ಏನಂತ ಹೇಳಿದ್ರೆ ನಿಮಗೆ ನಿಮ್ಮ ಸಸ್ಪೆನ್ಷನ್ಸು ಅಷ್ಟೇ ಮೋನೋ ಶಾಕ್ಸ್ ಅಂತ ಹೇಳ್ತೀವಿ, ನಿಮಗೆ ಸ್ಪೋರ್ಟಿವ್ ಅಡಿಷನಲ್ಲಿ ಕೊಡ್ತಾರೆ. ಸೊ ನಾರ್ಮಲ್ ಸಿಂಗಲ್ ಸ್ಟ್ರೆಚ್ ಆಲ್ಮೋಸ್ಟ್ 70-80 kilometers ರನ್ ಮಾಡ್ತಿದ್ದೀರಾ ಅಂತಂದ್ರೂ ನಿಮಗೆ ಅದೇ ರೀತಿ ಬ್ಯಾಕ್ ಪೇನ್ ಎಲ್ಲ ಬರೋಲ್ಲ, ಸ್ಮೂತ್ ಆಗಿರುತ್ತೆ ನಿಮಗೆ ಸಸ್ಪೆನ್ಷನ್. ಸೊ ನಿಮಗೆ ಹಳ್ಳಕ್ಕೆಲ್ಲ ಹಾಕಿದ್ರಿ ಅಷ್ಟು ನಿಮಗೆ ಏನು ಸಸ್ಪೆನ್ಷನ್ಸ್ಗಳು ತುಂಬ ಸ್ಮೂತಾಗಿ ರೆಸ್ಪಾಂಡ್ ಮಾಡುತ್ತೆ, ಎಗ್ರಲ್ಲ ವೆಹಿಕಲ್ಲು, ಕುಲ್ಕಲ್ಲ. ಅದನ್ನು ನಿಮಗೆ ಅವಾಯ್ಡ್ ಮಾಡಲಿಕ್ಕೆ ಮೋನೋಶಾಕ್ಸ್ ಕೊಟ್ಟದ್ದು. ಈಗ ಇದು ಆ್ಯಕ್ಚುಲಿ ಸಿಟಿ ಇನ್ಸೈಡ್ ಮಾತ್ರ ಓಡಾಡೋದಕ್ಕೆ ಸೂಟಬಲ್ಲ, ಅಥವಾ ಸ್ವಲ್ಪ ಒಂದು 40-50 ಕಿಲೋಮೀಟ್ರ್ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅಂದರೂ ಕೂಡ 2 wheeler ಇದನ್ನು ಬಳಕೆ ಮಾಡ್ಬೋದಾ? ಇಟ್ ಡಿಪೆಂಡ್ಸ್ ಮ್ಯಾಮ್, ಅವ್ರದೇ ಓನ್ ಪರ್ಸ್ಪೆಕ್ಷನ್ ಹೆಂಗಿರುತ್ತೆ. ಲೈಕ್ ಅವ್ರಿಗೆ ನೆಸೆಸಿಟಿ ಇದು ತಗೊಂಡು ಹೋಗಬೇಕು ಅಂತ, ಚಾರ್ಜಿಂಗ್ ಕೂಡ ಕಂಫರ್ಟಬಲ್ ಆಗಿರ್ಬೇಕಲ್ವಾ? ಹೌದು. ಸೊ ಹಾಗಾಗಿ ಯೂಶಲ್ ಆಗಿ ಹೊರಗೆ ಎಲ್ಲರೂ ಓಡಾಡ್ತೀನಿ ಅಂತ ಹೇಳಿದ್ರೆ 100 kilometers ಸರೌಂಡಿಂಗ್ ಅಲ್ಲಿ ಆರಾಮಾಗಿ ಓಡಾಡ್ಕೋಬಹುದು. ಯಾಕಂದ್ರೆ
ನಿಮಗೆ ಚಾರ್ಜನ್ನು ಸಹ ವೆಹಿಕಲ್ ಜೊತೆ ಕ್ಯಾರಿ ಮಾಡ್ಬೋದು. ಸೊ ಇನ್ ಕೇಸ್ ಹೋದ ಕಡೆ ಅಲ್ಲೆಲ್ಲರೂ ನಿಮಗೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಆಪ್ಷನ್ ಸಿಕ್ತು ಅಂತ ಹೇಳಿದ್ರೆ, ಈಗ ರೆಸ್ಟೋರೆಂಟ್ಸ್ ಎಲ್ಲರೂ ಹೋಗ್ತೀರಾ ಇಲ್ಲ ಹೊರಗಡೆ ಎಲ್ಲರೂ ಪ್ಲೇನ್ ಡೇ ಔಟ್ ಹೋಗ್ತೀರಾ, ಯೂಸ್ ಮಾಡ್ಕೋಬಹುದು. ಆದರೆ ಅಪಾರ್ಟ್ ಫ್ರಮ್ ದ ನಿಮ್ಮ ಚಾರ್ಜರ್ ಬಿಟ್ಟು ನಿಮ್ಮ ಚಾರ್ಜರ್ ಇನ್ಸ್ಟಾಲೇಷನ್ ಏನು ಮಾಡಿದಿರಲ್ಲ, ಅದು ಬಿಟ್ಟು ನಾರ್ಮಲ್ ಬೇರೆ ಕಡೆ ಕೂಡ ರೆಸ್ಟೋರೆಂಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಈ ಪೋರ್ಟಬಲ್ ಚಾರ್ಜರ್ ತಗೊಂಡೋಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೋಬಹುದು. ಎಲ್ಲೆಲ್ಲಿದೆ ಸರ್ ಚಾರ್ಜಿಂಗ್ ಪಾಯಿಂಟ್ ಮೈಸೂರಿನಲ್ಲಿ ಈಗ ಪ್ರೆಸೆಂಟ್? ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಇರುತ್ತೆ. ಏತರ್ ಗ್ರಿಡ್ ಅಂತ ಹೇಳ್ತೀವಿ, ಫಾಸ್ಟ್ ಚಾರ್ಜಿಂಗ್ ಗ್ರಿಡ್ ಅದು. ಸೊ ಕರೆಂಟ್ಲಿ ನಮ್ಮದು ಏತರ್ ಶೋರೂಮ್ ಸ್ಟೇಷನಲ್ಲೇ 2 ಪಾಯಿಂಟ್ ಇದೆ. ಸೊ ನೆಕ್ಸ್ಟ್ ಮಾಲ್ ಆಫ್ ಮೈಸೂರು ಅಂಡರ್ಗ್ರೌಂಡ್ ಪಾರ್ಕಿಂಗಲ್ಲಿ ಒಂದಿದೆ, ಇಲ್ಲ ಅಂತ ಹೇಳಿದ್ರೆ ಗೋಕುಲಂ ಕೆಫೆ ಕಾಫಿ ಡೇ ಇದೆಲ್ಲ ಅಲ್ಲೊಂದಿದೆ. ಸೊ ನೆಕ್ಸ್ಟ್ ಇನ್ನೊಂದು ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಕೆಫೆ ಕಾರ್ನರ್ ಕಾಫಿ ಅಂತಿದೆ, ಅಲ್ಲೊಂದಿದೆ. ಸೊ ಈ ರೀತಿ 4 ಕಡೆ ಇದೆ. ಹೌದು. ಸೊ ಇನ್ನೂ ಫ್ಯೂಚರ್ ಪ್ಲಾನಿಂಗ್ ಅಲ್ಲಿ ಇದ್ದಾರೆ, ಯಾಕೆಂದ್ರೆ ವೆಹಿಕಲ್ಗಳು ಮೈಸೂರಲ್ಲೇ ಜಾಸ್ತಿ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇನ್ನು ಸಾಕಷ್ಟು ಕಡೆ ಕುವೆಂಪುನಗರ, ಉದಯಗಿರಿ ಆ ಸೈಡ್ ಎಲ್ಲ ಬರುತ್ತೆ ಅಂತ. ಆಸ್ ಆಫ್ ನೌ ಅದು ಫ್ರೀ ಚಾರ್ಜಿಂಗ್ ಪಾಯಿಂಟ್, ಫ್ರೀ ಚಾರ್ಜಿಂಗ್ ಇರುತ್ತೆ. ಓಕೆ. ಸೊ ಏನು ಅದಕ್ಕೆ ಪೇ ಮಾಡೋದಿರಲ್ಲ? ಇಲ್ಲ. ಸೊ ಚಾರ್ಜಿಂಗ್ ಪ್ರೊಸೆಸಿಂಗ್ ಮಾಡ್ಕೋಬೇಕು ಅಲ್ಲಿ ಹೋದಾಗ? ಏನಿಲ್ಲ, ನಿಮಗೆ ವೆಹಿಕಲ್ ನಿಂತಿರುವಾಗ ಬೇರೆ ವೆಹಿಕಲ್ ಚಾರ್ಜ್ ಹಾಕಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನಿಲ್ಲಿಸ್ಬಿಟ್ಟು, ಅಂದ್ರೆ ಏನಾದ್ರು ಬೇಕಾದ್ರೆ ಸ್ಕ್ಯಾನ್ ಮಾಡಬೇಕು ಅಥವಾ ನಂಬರ್ ಕೊಡಬೇಕು? ಏನಿಲ್ಲ, ಡೈರೆಕ್ಟ್ ಅದನ್ನು ಪ್ಲಗ್ ಮಾಡ್ಕೋಬಹುದು. ಓಕೆ. ವೆಲ್, ಈಗ ಕೇಳಿದ್ವಿ ನಾವು ಏತರ್ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಆ್ಯಂಡ್ ಅದರಲ್ಲಿ ಇರುವಂಥ 2 ವೇರಿಯಂಟಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ದು ಆಲ್ಮೋಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಹೇಂದರ್ ಅವರು. ಆ್ಯಂಡ್ ಯಾಕೆ ಇದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ನಾವು ರೀಸನ್ಸ್ ಕೂಡ ಕೊಟ್ಟಿದ್ದೀವಿ. ಐ ಮೀನ್ ಟು ಸೇ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಬಿಕಾಸ್ ಆಫ್ ಲುಕಿಂಗ್ ಆಲ್ ದೀಸ್ ಫೀಚರ್ಸ್ ಐ ರಿಯಲಿ ಡೆಸ್ಪೈಟೆಡ್ಲಿ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ, ಅಂದರೆ ನಮಗೆ ಹೆಂಗೆ ನಾರ್ಮಲಿ ಕೀಬೋರ್ಡ್ ಫೋನ್ ಯೂಸ್ ಮಾಡ್ಬೇಕಾದ್ರೆ, ಕೀಪ್ಯಾಡ್ ಫೋನ್ ಯೂಸ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ಲಿ ನಮಗೆ ಟಚ್ ಸ್ಕ್ರೀನ್ ಬಂದಾಗ ವಾವ್ ಫೀಲ್ ಆಯ್ತಲ್ಲ, ಆ ಥರ ವಾವ್ ಫೀಲ್ ಆಗುತ್ತೆ. ಈಗ ಪ್ರೆಸೆಂಟ್ ನನ್ನ ಹತ್ರ ಇದ್ದಿದ್ದು ಡಿಯೋ ವೆಹಿಕಲ್. ಸೊ ಈಗ ಅದಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಬೋತ್ ಪೆಟ್ರೋಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನೋ ಎಲೆಕ್ಟ್ರಾನಿಕ್ ವೆಹಿಕಲ್ ಇರುತ್ತೆ. ಸೊ ಇವತ್ತು ನನ್ನ ಡೆಲಿವರಿ ಆಗ್ತಾಯಿದೆ. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನೋಡಿಬಿಟ್ಟು ನಾನು ಗಾಡಿ ಡೆಲಿವರಿ ತೊಗೊಂಡು ಸೂಪರ್ ಮಜಾ ಮಾಡ್ತೀನಿ ಏತರ್ ಗಾಡಿಯಲ್ಲಿ. ಸೊ ಬನ್ನಿ ಸರ್, ಬನ್ನಿ. ಇದಕ್ಕೆ ಹೋಗ್ಬೇಕು ಅಂತ ಹೇಳಿ ಇಲ್ಲ, ಆಕ್ಚುಲಿ ಅಕ್ಕ ಬಾವ ಬಂದಿಲ್ಲ ಇನ್ನು, ಅವರು ಜಾಯ್ನ್ ಆಗ್ತೀನಿ ಅಂತ. ನನ್ನ ಪ್ಲಾನ್ ಇದ್ದಿದ್ದು ಅಕ್ಕನ ಮಗಳು ಬರೋಳು. ಐ ಮೀನ್ ಶೀ ಈಸ್ ಲೈಕ್ ಅವಳು ಸ್ಟಡಿಂಗ್ ಇನ್ ಮ್ಯಾಂಗ್ಳೂರ್. ಸೊ ಅವಳದು ಬರ್ತ್ಡೇ ಇದೆ, ಅದಕ್ಕೆ ಅಟ್ಲೀಸ್ಟ್ ಬರ್ತ್ಡೇ ದಿನ ತಗೊಳ್ಳೋಣ ಅಂದ್ಕೊಂಡೆ. ಬಟ್ ಅವಳು ನಾಳೆ ಹೊರಟ್ಬಿಡ್ತಿದ್ದಾಳೆ, ಅದಕ್ಕೆ ಅವಳು ಬರಲಿ ಇವತ್ತೇ ಡೆಲಿವರಿ ತಗೊಳ್ಳೋಣ ಅಂತ. ಆಮೇಲೆ ಇಮಿಡಿಯೇಟ್ ಆಗಿ ಪ್ಲಾನ್. ಓಕೆ ಫೈನ್, ನಿಮ್ಮದು ಫೈಲ್ ತಗೊಬರ್ತೀನಿ. ಬಟ್ ಅರ್ಥ ಬಂದು ಸ್ಮೂತ್, ಗ್ರೀನ್ ಮತ್ತು ಕ್ಲೀನ್ ಅಂತ ಹೇಳಿ. ಸೊ ನಿಮಗೆ ಕಂಫರ್ಟಬಲ್ ಇರುತ್ತೆ ಕಸ್ಟಮರ್ಸ್ ಜೊತೆ, ಈಕೋ ಫ್ರೆಂಡ್ಲಿ. ಸೊ ಅದು ಕಾನ್ಸೆಪ್ಟ್. ಆಯಿತು, ಡಾಕ್ಯುಮೆಂಟ್ ಸೈನ್ ಮಾಡಿದ್ರೆ ಮುಗೀತು. ಎಸ್, ಆ್ಯಕ್ಚುಲಿ ನಿಮ್ಮದು ಸಿಗ್ನೇಚರ್ ನಾನೇ ಹಾಕ್ಸಿದ್ದೆ, ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಿತ್ತು. ಓಕೆ, ಹಾಂ ಆಯಿತು. ದೇವಸ್ಥಾನ ಬಾಗಿಲಾಗ್ತಾರೆ. ವೆಹಿಕಲ್ ಡಾಕ್ಯುಮೆಂಟ್ಸ್. ಓಕೆ. ಸೊ ಇದರಲ್ಲಿ ನಿಮಗೆ ಮೊದಲನೇದಾಗಿ, ಸೊ ಈಗ ಒಟ್ಟು ಕಾಸ್ಟ್ ಆನ್ ರೋಡ್ ಪ್ರೈಸ್ ಏನಿದೆ ಸರ್? 1,68,547 ರೂಪೀಸ್ ಆಗುತ್ತೆ ಮೇಡಮ್, ಇನ್ಕ್ಲೂಡಿಂಗ್ TPMS ಅಂತ ಹೇಳ್ತೀವಿ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಸೊ ವೆಹಿಕಲ್ದು ರೇರ್ ಮತ್ತು ಫ್ರಂಟ್ ವೀಲಲ್ಲಿ ನಿಮಗೆ ಸೆನ್ಸರ್ಸ್ಗಳನ್ನ ಹಾಕಿರ್ತಾರೆ. ಸೊ ಅದು ಬಂದು ವೆಹಿಕಲಲ್ಲಿ ಏರ್ ಪ್ರೆಷರ್ ಎಷ್ಟು ಇರಬೇಕು, ಎಷ್ಟಿದ್ರೆ ನಿಮಗೆ ಚೆನ್ನಾಗಿ ರೇಂಜ್ ಕೊಡುತ್ತೆ, ವೆಹಿಕಲ್ದು ಟೈರ್ ಲೈಫ್ ಎಷ್ಟು ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ಗೂ ಕೂಡ ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಓಕೆ. ಸೊ ಅದು ಸೇರಿಸಿದ್ರೆ ನಿಮಗೆ 1,68,547 ಆಗುತ್ತೆ. ಅಂದರೆ ವಿತ್ ಅ ಕ್ಯಾಶ್ ಆನ್ ರೋಡ್ ಪ್ರೈಸ್. ಎಕ್ಸಾಕ್ಟ್ಲಿ. ಓಕೆ. ಸೊ ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಬಂದು ನಿಮ್ಮದು RTO ಚಲನ್ ಇದು. ಸೊ ನೆಕ್ಸ್ಟು ವೆಹಿಕಲ್ ಇನ್ವಾಯ್ಸಸ್ ಇದು. ಸೊ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ನಿಮಗೆ ಸಬ್ಸಿಡಿ ಅಮೌಂಟ್ ಡಿಡಕ್ಟ್ ಮಾಡಿ ಆನ್ ರೋಡಲ್ಲಿ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ದು ಏನು ಬರುತ್ತೆ ಅನ್ನೋದ್ರದ್ದು ಇನ್ವಾಯ್ಸು. ಸೊ ವೆಹಿಕಲಲ್ಲಿ ನಿಮಗೆ ಒಂದು ಪೋರ್ಟೇಬಲ್ ಚಾರ್ಜರ್ ಕೊಟ್ಟಿರ್ತೀವಿ, ಇನ್ನೊಂದು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಅಂತ ಬರುತ್ತೆ. ಸೊ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮತ್ತು ವೆಹಿಕಲ್ ಜೊತೆ ಕೊಡೋದು ಒಂದು ಚಾರ್ಜರ್ದು ಇನ್ವಾಯ್ಸು. ಸೊ ನಾರ್ಮಲ್ TPMS, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದರದ್ದೊಂದು ಇನ್ವಾಯ್ಸು. ಸೊ ಲೇಟರ್ ಇನ್ಸೂರೆನ್ಸ್ ಗೋಡಿಜಿಟ್ಟು 5 years ಇನ್ಸೂರೆನ್ಸ್ ಬರುತ್ತೆ, ವಿಚ್ ಮೀನ್ಸ್ ಫಸ್ಟ್ ಇಯರ್ ಕಾಂಪ್ರಹೆನ್ಸಿವ್ ಬರುತ್ತೆ, ಬೋತ್ ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಎರಡೂ ಬರುತ್ತೆ. ನೆಕ್ಸ್ಟ್ 4 years ಬರೀ ಥರ್ಡ್ ಪಾರ್ಟಿ ಮಾತ್ರ ಇರುತ್ತೆ. ಓಕೆ. ಸೊ ಈಗ ನೆಕ್ಸ್ಟು ಗಾಡಿ ತೊಗೊಳ್ಳೋದಾ? ಸೊ ಡಾಕ್ಯುಮೆಂಟ್ ಪ್ರೋಸೆಸ್ ಎಲ್ಲ ಮುಗೀತು. ಸೊ ನಾವು ಈಗ ಗಾಡಿ ಡೆಲಿವರಿ ತೊಗೊಳ್ಳೋಣ. ಸೊ ಏತರ್ ಗಾಡಿ ಇವತ್ತಿಂದ ನಾನು ಓಡಿಸಿ ನಿಮಗೆ ನೆಕ್ಸ್ಟ್ ಇದ್ರದ್ದು ರಿವ್ಯೂ ಕೊಡ್ತೀನಿ. ಈಗ ಯಾಕೆ ತೊಗೊಂಡಿದ್ದೀನಿ ಅನ್ನೋದು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.
ಕೊನೆಗೂ 12 ಗಂಟೆಗೆ ಬಂದ್ರಾ? ಬ್ಲಾಗ್ ಮಾಡ್ತಾ ಇದ್ದೀರಾ? ಎಸ್. ಏನು ನನಗೂ ಗೊತ್ತಿಲ್ಲ, ಅದು ಚಾರ್ಜಿಂಗ್ ಅನ್ಸುತ್ತೆ. ಚಾರ್ಜರೇ ಮೇಡಮ್. ಚಾರ್ಜರಾ? ಮೇಡಮ್ ಬನ್ನಿ. ಹಾಂ, ಇಲ್ಲಿ ನನ್ನ ಮಗಳು ಬರ್ತಲ್ಲ. ಬಾ ಮಗ್ಳು, ನೀನು ಇಸ್ಕೋ, ಅದಕ್ಕೆ ತಾನೇ ಕಾಯ್ದಿದ್ದು. ಬಾ, ಕಮ್ ಬರಮ್ಮ ನೀವು. ಆ ಕಡೆ ಬನ್ನಿ. ಬಾ ಮಗ್ನ, ಈ ಕಡೆ ಬನ್ನಿ. ಹೋಗಿ. ಯಾರು? ಆಮೇಲೆ ಎಲ್ಲ ಜೊತೆಲಿ ನಿಂತ್ಕೊಳ್ಳೋಣ, ನಿಂತ್ಕೊಳ್ರಿ. ಸೊ ನನ್ನ ಗಾಡಿ ಡೆಲಿವರಿ ಆಗ್ತಾ ಇದೆ. ಇದು ಅಕ್ಕನ ಮಗಳು ದಕ್ಷ, ಆ್ಯಂಡ್ ಶೀ ಸ್ಟಡಿಂಗ್ ಇನ್ ಮ್ಯಾಂಗ್ಳೂರ್. ಸೊ ಈಗ ರಜಕ್ಕೆ ಬಂದಿದ್ದಾಳೆ. ಸೊ ನಮ್ಮ ಮನೆ ಲಕ್ಕಿ ಚಾಮ್ ಇವಳು, ಹಂಗಾಗಿ ಇವತ್ತು ಅವಳ ಕೈಯಿಂದ ಗಾಡಿ ಡೆಲಿವರಿ ಆಗ್ತಾ ಇದೆ. ನಾನು ನನ್ನ ಮಗಳು ನಿಲ್ಸ್ಕೊಂಡ್ಬಿಡ್ತೀವಿ ಹೀಗೆ. ಸರ್ ನನ್ನ ಒಂದು ಫೋಟೋ ತೆಗಿಲಿಕ್ಕೆ ಆತ? ಹುಷಾರಾಗಿ ಓಡಾಡಿ. ಖಂಡಿತ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಮಚ್ ಪೇಷನ್ಸ್. ನಮ್ಮ ಗಾಡಿ ಡೆಲಿವರಿ ಕೊಡೋ ತನಕ ಇವರಿಗೆ ಸಾಕಷ್ಟು ಸತಾಯಿಸ್ಬಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಕೇಳ್ದಾಗಿಂದ ಬುಕ್ಕಿಂಗ್ ಮಾಡೋದಾ ಬೇಡವಾ, ಇನ್ನೊಂದು 2 ಕಡೆ ವಿಚಾರಿಸೋಣ, ಬೇರೆ ಕಡೆ ಹೋದೆ ಆ್ಯಂಡ್ ಬೇರೆ ವೆಹಿಕಲ್ಸ್ಗಳು ವಿಚಾರಿಸಿದೆ. ಆ್ಯಂಡ್ ಫೈನಲಿ ಐ ಫೆಲ್ಟ್ ಓಕೆ, ಇಲ್ಲ ವಾಪಸ್ ಇದೇ ಗಾಡಿಗೆ ಬರೋಣ, ಇದೇ ಚೆನ್ನಾಗಿದೆ ಅಂತ ಅನಿಸಿ ಆಮೇಲೆ ಮತ್ತೆ ಫೋನ್ ಮಾಡಿ ಆ್ಯಂಡ್ ಐ ಹ್ಯಾವ್ ಟೇಕನ್ ಆಲ್ಮೋಸ್ಟ್ ವೆಹಿಕಲ್ನ ಡಿಸೈಡ್ ಮಾಡಿ ತೊಗೊಂಡಿದೆ. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಅ ಗುಡ್ ಸರ್ವಿಸ್. ತುಂಬ ಅದ್ರ ಬಗ್ಗೆ ನಮಗೆ ಐಡಿಯಾಸನ್ನು ಕೊಟ್ಟೋದ್ರ ಜೊತೆಗೆ ನಾವು ಹೇಳಿದ ಟೈಮ್ಗೆ ನಮಗೆ ಡೆಲಿವರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನಾವು ಆಲ್ ಅಬೌಟ್ ಏತರ್ ನಿಮಗೆ ಹೇಗಿದೆ ಈ ಒಂದು ಏತರ್ ವೆಹಿಕಲ್ ಅನ್ನೋದ್ರ ಫೀಚರ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ಕೂಡ ಗಾಡಿ ಓಡಿಸಿ ಪರ್ಸ್ನಲಿ ಅದರದ್ದು ಫೀಲಿಂಗ್ಸನ್ನು ನಿಮಗೆ ಇನ್ನು ಮುಂದೆ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಎಪಿಸೋಡ್ನಲ್ಲಿ ಎಷ್ಟೋ ಜನಕ್ಕೆ ಒಂದು ಕ್ವೆಶ್ಚನ್ ಇರುತ್ತೆ, ಯಾಕೆ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೆ ಹೋಗಬೇಕು, ಅಥವಾ ಎಲೆಕ್ಟ್ರಾನಿಕ್ ವೆಹಿಕಲ್ ಎಷ್ಟು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ, ಅದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಅಥವಾ ಯಾವುದು ಬೆಸ್ಟ್ ಇದೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಕ್ವೆಶ್ಚನ್ ಇರುತ್ತೆ. ಆ್ಯಂಡ್ ಫೈನಲಿ ಈಗ ಈ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ. ಸೊ ಯಾರಿಗೆಲ್ಲ ಇನ್ನಷ್ಟು ಮಾಹಿತಿ ಬೇಕು, ಜಸ್ಟ್ ನಮ್ಮ ಈ ಒಂದು ವಿಡಿಯೋನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಥವಾ ನಿಮ್ಮಲ್ಲಿ ಯಾರು ತೊಗೋಬೇಕಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ತೋರಿಸ್ಬೋದು ನೀವು ಅಂತ ಹೇಳ್ತಾ, ನಮ್ಮ ಇವತ್ತಿನ ಈ ಒಂದು ಸ್ಪೆಷಲ್ ಸರ್ಪ್ರೈಸಿಂಗ್ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್. ನಾವು ಆಲ್ ಸೆಟ್. ನಾನು ಏತರ್ ಗಾಡಿ ಓಡಿಸೋದಕ್ಕೆ ರೆಡಿ ಆಗಿದ್ದೀನಿ. ಬಟ್ ಏನಂತಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಬಂದಿದ ತಕ್ಷಣ ನಂಬರ್ ಪ್ಲೇಟ್, ಹೆಲ್ಮೆಟ್, ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಹೆಲ್ಮೆಟ್ ಹಾಕ್ಕೊಂಡೇ ನೀವು ಗಾಡಿಯನ್ನು ಓಡಿಸ್ಬೇಕು. ಈಗ ನಾನು ಜಸ್ಟ್ ಸ್ವಲ್ಪ ದೂರ ಟೆಸ್ಟ್ ಡ್ರೈವಿಗೆ ಹೋಗ್ತಾ ಇರೋ ಕಾರಣ ನಾನೀಗ ಹೆಲ್ಮೆಟ್ ಹಾಕ್ತಾಯಿಲ್ಲ. ಬಟ್ ಎಲ್ಲೇ ನೀವು ಸಿಟಿಯಲ್ಲಿ ಓಡಾಡಬೇಕು ಅಂದರೆ ಹೆಲ್ಮೆಟ್ ಹಾಕೋಬೇಕು. ಆ್ಯಂಡ್ ಹೋಗೋಣ, ಲೆಟ್ಸ್ ಸ್ಟಾರ್ಟ್. ಎಸ್, ಸ್ವಲ್ಪ ಭಯ ಆಗ್ತಾ ಇದೆ ಬಿಕಾಸ್ ಫಸ್ಟ್ ಟೈಮ್ ಹೊಸ ಥರ ಗಾಡಿ ಟ್ರೈ ಮಾಡ್ತಾ ಇರೋದು. ಬಟ್ ಡೆಫಿನೆಟ್ಲಿ ಯು ವಿಲ್ ಲವ್ ದಿಸ್.